ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಮನೆಗೆ ನನ್ನ ತಮ್ಮ ಬಂದಿದ್ದ ಬಹಳ ದಿನದ ಮೇಲೆ ಮನೆಗೆ. ಅವನಿಗೆ ಚಿಕನ್ ಮಾಡ್ಬೇಕು ಅಂತೇಳಿ ನಮ್ಮ ಮನೆಯವ್ರು ಹೋಗಿ ಚಿಕನ್ ತಗೊಂಡ್ಬಂದಿದ್ದಾರೆ. ಆದ್ರೆ ಏನಂದ್ರೆ ಪ್ರತಿ ಸಲನೂ ಚಿಕನ್ ಸಾರ್ ಮಾಡ್ತಾ ಇದ್ವಿ. ಬಟ್ ಏನಾದ್ರೂ ಇವತ್ತು ಸ್ಪೆಷಲ್ ಆಗಿ ಮಾಡ್ಕೊಡು ಚಿಕನ್ ಅಲ್ಲಿ ಸಾರ್ ಬೇಡ ಒಂದೇ ತರ ತಿಂದು ಬೋರ್ ಆಗಿದೆ ಅಂತ ಅಂದ. ಅದಕ್ಕೆ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಅಂತ ಪಟ್ ಅಂತ ಒಂದ್ ನೆನಪಾಯ್ತು. ಏನಂದ್ರೆ ಹೈದರಾಬಾದಿ ಗ್ರೀನ್ ಚಿಕನ್ ಮಾಡಿ ಕೊಡ್ತಾ ಇದ್ದೀನಿ. ಹೈದರಾಬಾದ್ ಗ್ರೀನ್ ಚಿಕನ್ ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ ಬನ್ನಿ. ನಾನು ಅರ್ಧ ಕೆಜಿಯಷ್ಟು ಚಿಕನ್ ತಗೊಂಡಿದ್ದೀನಿ. ಬೋನ್‌ಲೆಸ್ ಚಿಕನ್ನಿಂದನೂ ಮಾಡ್ಕೋಬಹುದು, ವಿತ್ ಬೋನಿಂದನೂ ಮಾಡ್ಕೊಳ್ಬೋದು. ನಾನು ವಿತ್ ಬೋನಿಂದಾನೇ ಮಾಡ್ತಾ ಇದ್ದೀನಿ. ಗ್ರೀನ್ ಚಿಕನ್ ಮಾಡೋದಕ್ಕೆ ಮಸಾಲೆಗಳನ್ನ ನೋಡ್ಕೊಳ್ಳೋಣ. ನಾನಿಲ್ಲಿ ಒಂದೆರಡು ಬೆಳ್ಳುಳ್ಳಿನ ಸಿಪ್ಪೆ ಸುಲ್ದ್ಬಿಟ್ಟು ತಗೊಂಡಿದ್ದೀನಿ. ಇದನ್ನ ಜಾರಿಗೆ ಹಾಕೊಳ್ಳೋಣ. ಒಂದು ಇಂಚಷ್ಟು ಶುಂಠಿನ ಹಾಕೊಳ್ತಾ ಇದ್ದೀನಿ. ಹಾಗೆ ಒಂದು 10 ರಿಂದ 15 ಗೋಡಂಬಿ ತಗೊಂಡಿದ್ದೀನಿ. ಇದನ್ನು ಹಾಕೊಳ್ಳೋಣ. ಹಾಗೆ ಒಂದು 10 ರಿಂದ 15 ಹಸಿಮೆಣಸಿನಕಾಯಿ ಹಾಕೊಳ್ತಾ ಇದ್ದೀನಿ. ನಾವು ಸ್ವಲ್ಪ ಖಾರವಾಗಿರ್ಲಿ ಅಂತೇಳಿ ಜಾಸ್ತಿ ಹಾಕೊಳ್ತಾ ಇದ್ದೀನಿ ನಾನು. ನಿಮ್ಗೆ ಖಾರ ಎಷ್ಟು ಬೇಕೋ ನೋಡ್ಕೊಂಡು ಹಸಿಮೆಣಸಿನಕಾಯಿ ಹಾಕೊಳ್ಳಿ. ಅರ್ಧ ಬಟ್ಲಷ್ಟು ಕೊತ್ತಂಬರಿ ಹಾಕೊಳ್ತಾ ಇದ್ದೀನಿ. ಅರ್ಧ ಬಟ್ಲಷ್ಟು ಪುದೀನ ಹಾಕೊಳ್ತಾ ಇದ್ದೀನಿ. ಇದನ್ನ ನಾನು ಮನೆ ಹತ್ರನೇ ಹಾಕೊಂಡಿದ್ದೀನಿ, ಫ್ರೆಶ್ ಆಗಿರೋ ಪುದೀನ. ಅರ್ಧ ಬಟ್ಲಷ್ಟು ಮೊಸರು ತಗೊಂಡಿದ್ದೀನಿ, ಗಟ್ಟಿ ಮೊಸರು. ಜಾರಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ನೀರ್ ಮಿಕ್ಸ್ ಮಾಡ್ತಾ ಇಲ್ಲ, ಮೊಸರಲ್ಲೇ ಮಸಾಲಾನ ನುಣ್ಣಗೆ ಮಾಡ್ಕೊಳ್ಬೇಕು. ಈಗ ಇದನ್ನ ನುಣ್ಣಗೆ ರುಬ್ಕೊಬರೋಣ. ನೀರ್ ಹಾಕಕ್ ಹೋಗ್ಬೇಡಿ. ನಾನು ಹಾಕಿರೋ ಮೊಸರಲ್ಲೇ ಮಸಾಲಾನ ರುಬ್ಕೊಳ್ಬೇಕು. ಈಗ ಈ ತರ ನುಣ್ಣಗೆ ರುಬ್ಕೊಳ್ಬೇಕು. ನೋಡಿ, ಈ ತರ ಪೇಸ್ಟ್ ಮಾಡ್ಕೊಳ್ಬೇಕು. ಈಗ ಮಸಾಲ ರುಬ್ಕೊಂಡಿದ್ದಾಗಿದೆ ನೋಡಿ. ಈಗ ಅರ್ಧ ಕೆಜಿಯಷ್ಟು ಚಿಕನ್ನ ನಾನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ತೀನಿ. ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ, ಅದಕ್ಕೋಸ್ಕರ ಬೌಲಿಗೆ ಹಾಕೊಳ್ತಾ ಇದ್ದೀನಿ. ಮಸಾಲ ಹಾಕೊಳ್ತಾ ಇದ್ದೀನಿ ಚಿಕನ್ಗೆ. ನಾನು ನೋಡಿ ಈ ಮಸಾಲಾನ ನೀರ್ ಹಾಕ್ದೇನೆ ಬರೀ ಮೊಸರಲ್ಲೇ ಈ ತರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಮಸಾಲಾನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚಿಕನ್ ಅಲ್ಲಿ ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಮಸಾಲಾನ ಹೀರ್ಕೊಳ್ಳುತ್ತೆ ಚಿಕನ್ನು. ಅದಕ್ಕೋಸ್ಕರ ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ಪೂನ್ಗಿಂತನೂ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ, ಹಂಗಾದ್ರೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೋದು ಚೆನ್ನಾಗಿ. ನೋಡಿ, ಈ ತರ ಮಸಾಲಾನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚಿಕನ್ನ ಮಸಾಲಾನ. ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಹಾಕೊಳ್ತಾ ಇದ್ದೀನಿ. ಹಾಗೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಮೆಣಸು ಹಾಕೊಳ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ. ಕೆಲವರು ಸ್ಪೂನಲ್ಲಿ ಅಳತೆ ಮಾಡಿ ಹಾಕೊಳ್ತಾರೆ, ನನಗೆ ಬರೋದಿಲ್ಲ. ಅಳತೆ ತಪ್ಪೋ ಚಾನ್ಸಸ್ ಇರುತ್ತೆ. ಕೈಯಲ್ಲಿ ಹಾಕೊಂಡ್ರೆ ಪರ್ಫೆಕ್ಟ್ ಅಳತೆ ಬರುತ್ತೆ. ಈಗ ಇದನ್ನ ಇನ್ನೊಂದ್ಸಲ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ. ಲಾಸ್ಟ್ ಅಲ್ಲಿ ಅರ್ಧ ನಿಂಬೆಹಣ್ಣ ಹಿಂಡ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣು ಹಿಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇನ್ನೊಂದ್ಸಲ ಈ ರೀತಿಯಾಗಿ. ಈಗ ಮಸಾಲ ಮಿಕ್ಸ್ ಮಾಡಿರೋ ಅಂತ ಚಿಕನ್ನ 1 ಗಂಟೆ ನಾವು ನೆನೆಯೋದಕ್ಕೆ ಬಿಡಬೇಕು. 1 ಗಂಟೆ ಬಿಟ್ಟರೆ ಚೆನ್ನಾಗಿ ಬರುತ್ತೆ. 1 ಗಂಟೆಗಿಂತನೂ ಒಂದಿನ ಪೂರ್ತಿಯಾಗಿ ನಾವು ಫ್ರಿಡ್ಜ್ ಅಲ್ಲಿ ಇಟ್ಟು ನೆನೆಸ್ಕೊಂಡ್ರೆ ಈ ಗ್ರೀನ್ ಚಿಕನ್ ಫ್ರೈ ಇನ್ನೂ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನಾನೀಗ ಇದನ್ನ 1 ಗಂಟೆ ನೆನೆಯೋದಕ್ಕೆ ಬಿಡ್ತೀನಿ. ಒಂದು ದೊಡ್ಡ ಸೈಜಿನ ಈರುಳ್ಳಿನ ತಗೊಂಡಿದ್ದೀನಿ. ಚಿಕ್ಕದಾದ್ರೆ 2 ಈರುಳ್ಳಿ ತಗೊಂಡು ಎಷ್ಟಾಗುತ್ತೋ ಅಷ್ಟು ಚಿಕ್ಕದಾಗಿ ಈರುಳ್ಳಿನ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ಈರುಳ್ಳಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ದೊಡ್ಡ ಸೈಜಿನ ಈರುಳ್ಳಿನ ತಗೊಂಡು ಕಟ್ ಮಾಡ್ತಾ ಇದ್ದೀನಿ. ಈ ತರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿನ. ಈಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಈಗ 1 ಗಂಟೆ ಆದ್ಮೇಲೆ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ನೆನ್ಕೊಂಡಿದೆ ಮಸಾಲಾನೆಲ್ಲ, ಚಿಕನ್ ಚೆನ್ನಾಗಿ ಹೀರ್ಕೊಂಡಿದೆ. ಈಗ ಇದನ್ನ ನಾವು ಫ್ರೈ ಮಾಡ್ಕೊಳ್ಳೋಣ ಚಿಕನ್ನ. ನೀವು ಎಣ್ಣೆಯನ್ನ ಹಾಕೋಬಹುದು ಅಥವಾ ತುಪ್ಪನಾದ್ರೂ ಹಾಕೊಳ್ಬೋದು. ನಾನಿಲ್ಲಿ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗ್ಲಿ. ಎಣ್ಣೆ ಬಿಸಿಯಾಗಿದೆ. ಇವಾಗ ನಾನು ಮಸಾಲಾ ಐಟಮ್ಸ್ ಹಾಕೊಳ್ತಾ ಇದ್ದೀನಿ. ಮೆಣಸು, ಚಕ್ಕೆ, ಲವಂಗ ಮತ್ತೆ ಏಲಕ್ಕಿ ಇಷ್ಟನ್ನು ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮಸಾಲಾನ ಒಂದು 20 ಸೆಕೆಂಡು ಎಣ್ಣೆಲಿ ಫ್ರೈ ಮಾಡ್ಕೊಂಡ್ರೆ ಒಳ್ಳೆ ಘಮ ಬರುತ್ತೆ. ಮಸಾಲಾ ರಸನೂ ಬಿಟ್ಕೊಳ್ಳುತ್ತೆ. ಈಗ ನಾನು ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ಹಾಕೊಳ್ತಾ ಇದ್ದೀನಿ.
ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಎಣ್ಣೆಯಲ್ಲಿ. ಹಸಿ ವಾಸನೆ ಹೋಗ್ಬೇಕು ಅಲ್ಲಿವರೆಗೂ ನಾವು ಎಣ್ಣೆಯಲ್ಲಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ನೋಡಿ. ಲೈಟ್ ಆಗಿ ಕಂದು ಬಣ್ಣಕ್ಕೆ ಬಂದ್ರೆ ಸಾಕು, ಫುಲ್ ಕೆಂಪು ಮಾಡ್ಕೊಳ್ಳೋದೇನ್ ಬೇಡ. ನೋಡಿ ನೋಡಿ ಇಷ್ಟು ಫ್ರೈ ಆಗ್ಬೇಕು ಚೆನ್ನಾಗಿ. ಈಗ ನಾವು ನೆನ್ಸಿಟ್ಕೊಂಡಿರೋ ಅಂತ ಚಿಕನ್ ಮತ್ತೆ ಮಸಾಲ ಹಾಕೊಳ್ತಾ ಇದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೀಗ. ನೋಡಿ ಈ ರೀತಿಯಾಗಿ ಚಿಕನ್ ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ಟಾರ್ಟಿಂಗು ಊರಿನ ಜೋರಾಗಿ ಇಟ್ಕೊಂಡ್ರೆ ನಾವು ಮಿಕ್ಸ್ ಮಾಡ್ಕೊಳ್ಬೇಕು, ಒಂದ್ 2 ನಿಮಿಷ ಅಷ್ಟೇ. ಸ್ವಲ್ಪ ಡ್ರೈ ಆಗ್ತಾ ಹೋಗುತ್ತೆ ಉರಿ ಜೋರಾಗಿ ಇಟ್ಕೊಂಡಿರ್ತೀವಲ್ಲ ಅದಕ್ಕೋಸ್ಕರ. ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ನೀರಾಗ್ದೇನೆ ಫ್ರೈ ಮಾಡ್ತಿರೋದ್ರಿಂದ ಸ್ಟಾರ್ಟಿಂಗ್ ಉರಿ ಬೇರೆ ಜೋರಾಗಿ ಇಟ್ಕೊಂಡಿವಲ್ಲ ಅದಕ್ಕೋಸ್ಕರ ಡ್ರೈ ಆಗ್ತಾ ಇದೆ ಅಷ್ಟೇ. ಆಮೇಲೆ ಉರಿ ಕಮ್ಮಿ ಇಟ್ಕೊಂಡ್ರೆ ನೀರ್ ಬಿಟ್ಕೊಳ್ಳುತ್ತೆ ಚಿಕನ್ ಅಲ್ಲಿ. ಈಗ 1 ಅಥವಾ 2 ನಿಮಿಷ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾನೆ ಇರೋಣ. ಚಿಕನ್ ಅಲ್ಲಿ ಏನ್ ನೀರ್ ಬಿಟ್ಕೊಳ್ಳುತ್ತಲ್ಲ ಅದ್ರಲ್ಲೇ ಚೆನ್ನಾಗಿ ಬೇಯ್ಬೇಕಿದು. ಈ ಹೈದರಾಬಾದ್ ಗ್ರೀನ್ ಚಿಕನ್ಗೆ ನೀರ್ ಹಾಕ್ದೇನೆ ಚಿಕನ್ ಅಲ್ಲೇ ನೀರ್ ಬಿಡುತ್ತಲ್ಲ ಅದ್ರಲ್ಲೇ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು, ಹಂಗಾದ್ರೆ ರುಚಿಯಾಗಿ ಬರುತ್ತೆ. ಈಗ ನಾನು ಪ್ಲೇಟ್ ಮುಚ್ತಾ ಇದ್ದೀನಿ. ಒಂದ್ 20 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಳೋಣ. ಈಗ 20 ನಿಮಿಷ ಆದ್ಮೇಲೆ ಫ್ರೈ ಯಾವ ರೀತಿ ಆಗಿದೆ ಅಂತ ನೋಡೋಣ. ಆಹಾ, ಒಳ್ಳೆ ಪರಿಮಳ ಬರ್ತಾ ಇದೆ ನೋಡಿ. ಚಿಕನ್ ಫುಲ್ಲು ಡ್ರೈ ಆಗ್ತಾ ಬರ್ತಿದೆ. ನಿಮ್ಗೆ ಇನ್ನೂ ಸ್ವಲ್ಪ ಡ್ರೈ ಬೇಕಂದ್ರೆ ಇನ್ನೂ ಸ್ವಲ್ಪ ತಾಕೆ ಬಿಟ್ಕೊಳ್ಬಹುದು, ಫುಲ್ ಡ್ರೈ ಆಗುತ್ತೆ. ಗ್ರೇವಿ ಬೇಕು ಅಂತಂದ್ರೆ ಇವಾಗ ಆಫ್ ಮಾಡ್ಕೋಬಹುದು. ನನ್ಗೆ ಸ್ವಲ್ಪ ಗ್ರೇವಿ ಬೇಕಾಗಿತ್ತು, ಹಾಗಾಗಿ ನಾನು ಆಫ್ ಮಾಡ್ಕೊಳ್ತಾ ಇದ್ದೀನಿ ಒಲೆನ. ಚಿಕನ್ ಅಂತೂ ಫುಲ್ ಸಾಫ್ಟ್ ಆಗಿ ಬೆಂದಿದೆ, ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಒಳ್ಳೆ ಘಮ ಬರ್ತಾ ಇದೆ. ಲಾಸ್ಟ್ ಅಲ್ಲಿ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕೊಳ್ತೀನಿ. ಕೊತ್ತಂಬರಿ ಹಾಕೊಂಡ್ಬಿಟ್ರೆ ನಮಗೆ ಹೈದರಾಬಾದ್ ಗ್ರೀನ್ ಚಿಕನ್ ಫ್ರೈ ರೆಡಿ ಆಯ್ತು ಅಂತ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಕೊತ್ತಂಬರಿ ಹಾಕ್ಬಿಟ್ಟು ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಳ್ತೀನಿ. ನಾನು ಇದನ್ನ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಹೈದರಾಬಾದ್ ಗ್ರೀನ್ ಚಿಕನ್ ಫ್ರೈ ರೆಡಿ ಆಗಿದೆ. ಇದನ್ನ ನಾವು ಅನ್ನದ ಜೊತೆ ಅಥವಾ ಚಪಾತಿ ಜೊತೆ ಮತ್ತೆ ರೊಟ್ಟಿ ಜೊತೆ ಎಲ್ಲಾದ್ರ ಜೊತೆನೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಆಸಮ್ ಆಗಿರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡ್ಕೊಳ್ಳಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ. ಪ್ಲೀಸ್ ಇಷ್ಟ ಆದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.